ನನ್ನ ಹತ್ರ 2 ಲಕ್ಷ ಇದೆ. ನಾನೀಗ ಸ್ಟೂಡೆಂಟು. ಆದರೆ ಮುಂದೆ ಏನು ಮಾಡೋದು ಅಂತ ಗೊತ್ತಿಲ್ಲ. ದಯವಿಟ್ಟು ತಿಳಿಸಿ. ಮ್ಯೂಚುವಲ್ ಫಂಡ್, ETF, ಸ್ಟಾಕ್ಸ್ ಇದರಲ್ಲಿ ಯಾವುದು ಬೆಸ್ಟು ಅಂತ ಹೇಳಿಕೊಡಿ. ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ಮಾಹಿತಿ ಇಲ್ಲ. ನಾನು ಯಾವುದನ್ನು ಮಾಡಿದರೆ ಸರಿ, ದಯವಿಟ್ಟು ತಿಳಿಸಿಕೊಡಿ. 2 ಲಕ್ಷ ಎಲ್ಲಿಂದ ಬಂತು ನಿಮಗೆ? ಅದನ್ನು ಸ್ವಲ್ಪ ಆನ್ಸರ್ ಮಾಡಿ ಬ್ರೋ. ಎಲ್ಲಿಂದ ಬಂತು? ನೀವೇನಾದ್ರು ಕೆಲಸ ಮಾಡಿದ್ರಾ ಅಥವಾ ನಿಮ್ಮ ತಂದೆ ತಾಯಿ ಏನಾದರೂ ದುಡ್ಡು ಕೊಟ್ಟಿದ್ರಾ? ಈ 2 ಲಕ್ಷ ಎಲ್ಲಿಂದ ಬಂತು ಅಂತ ಆನ್ಸರ್ ಮಾಡಿ. ನಿಮ್ಗೆ ಏನಾದರೂ 2 ಲಕ್ಷ ನೀವೇ ದುಡ್ದು ಏನಾದರೂ ಮಾಡಿದ್ದೀರಾ ಅಂದರೆ ದಯವಿಟ್ಟು ನೀವು ಯಾವುದನ್ನ ETF ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ನೀವು ಆ ದುಡಿಮೆನಲ್ಲೇ ತಲೆ ಕೆಡಿಸ್ಕೊಳ್ಳಿ. ಯಾವ ರೀತಿ ಆ ದುಡ್ಡನ್ನ ಇನ್ನೂ 2 ಲಕ್ಷನ 10 ಲಕ್ಷ ಸಂಪಾದನೆ ಮಾಡೋದು ಹೆಂಗೆ ಅಂತ. ಅದು ಬಿಟ್ಬಿಟ್ಟು ನಿಮ್ಮ ಅಜ್ಜಿ, ತಾತ, ಅಂಕಲ್ ಯಾರಾದರೂ ಕೊಟ್ಟಿದ್ರೆ ಆ ದುಡ್ಡನ್ನ ETF ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಒಂದು 20,000 ರೂಪಾಯಿನ ನೀವು ಡೈರೆಕ್ಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಸ್ಟಾಕನ್ನು ಅನಲೈಸಿಸ್ ಮಾಡೋದು ಕಲೀರಿ. ಯಾಕಂದರೆ ಮೋರ್ ಮನಿ ಸ್ಟಾಕ್ ಮಾರ್ಕೆಟಲ್ಲೇ ಇರೋದು, ಡೈರೆಕ್ಟ್ ಸ್ಟಾಕ್ಸಲ್ಲೇ ಇರೋದು. ನೀವು ಡೈರೆಕ್ಟಾಗಿ ಸ್ಟಾಕ್ನ ಅನಲಿಸಿಸ್ ಮಾಡೋದು ಕಲೀರಿ. ಹೆಂಗೆ ಅನಲಿಸಿಸ್ ಮಾಡೋದು, ಒಂದು ಕಂಪ್ನಿ ಅಂದರೆ ಏನು, ಕಂಪ್ನಿ ಫ್ಯೂಚರಲ್ಲಿ ಯಾವ ರೀತಿ ಗ್ರೋ ಆಗುತ್ತೆ, ಇದನ್ನೆಲ್ಲ ಅನಲಿಸಿಸ್ ಮಾಡೋದು ಕಲೀರಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಮ ಉಳಿದಿದ್ದು ETF ಏನು ದುಡ್ಡು ಇರುತ್ತಲ್ಲ ಅದನ್ನು ಇದಕ್ಕೆ ಶಿಫ್ಟ್ ಮಾಡ್ತಾ ಬನ್ನಿ. ಬಟ್ ನೀವು ಕಲಿಬೇಕಾದ್ರೆ ಮಿನಿಮಮ್ 2 ವರ್ಷ ಟೈಮ್ ಕೊಡಬೇಕು. ಅದಕ್ಕೆ 2 ರಿಂದ 3 ವರ್ಷ ಟೈಮ್ ಕೊಡಬೇಕು. ಆವಾಗಲೇ ನೀವು ಕಲಿಯೋಕ್ಕಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಿ. ಮ್ಯಾಕ್ಸಿಮಮ್ 20,000 ರೂಪಾಯಿ ಇನ್ವೆಸ್ಟ್ ಮಾಡಿ. ಅದಕ್ಕಿಂತ ಜಾಸ್ತಿ ಮಾಡಬೇಡಿ. ಯಾಕಂದರೆ ನಾಳೆ ಒಂದು ದಿವಸ ಅದು 20,000 10,000 ಬಂದರೂ ಕೂಡ ನಿಮ್ದು ಅಷ್ಟೊಂದು ಮೈನಸ್ ಆಗಿರಲ್ಲ. ಅದೇ ನೀವೇ ಎಲ್ಲನೂ ತಗೊಂಡೋಗಿ ಅಲ್ಲೇ ಮಾಡೋಕೆ ಹೋದಾಗ ಏನಾಗುತ್ತೆ, 2 ಒಂದಾಗ್ಬಿಟ್ರೆ ನಿಮಗೆ ತಲೆ ಕೆಟ್ಬಿಟ್ಟು ಈ ಸ್ಟಾಕ್ ಮಾರ್ಕೆಟ್ ಸವಾಸನೆ ಬೇಡ ಅಂತ ಬಿಟ್ಟೋಗ್ಬಿಡ್ತೀರಾ. ಆ ಥರ ಮಾಡಬೇಡಿ. 2 ಲಕ್ಷನ ಯಾವ್ದಾನ ಮ್ಯೂಚುವಲ್ ಫಂಡ್ ಅಥವಾ ETF ಅಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು 20,000 ಮಾತ್ರ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ.